ಇಂಥ ಒಂದು ಕ್ರಾಂತಿಯನ್ನು ಅವರು ಕೇವಲ ನಮ್ಮ ದೇಶದಲ್ಲ ಹೊರದೇಶದಲ್ಲಿ ಮಾಡ್ತಿದ್ದಾರೆ, ಹೊರದೇಶದಲ್ಲಿ ನಮಗೆ ಗೌರವ ತರ್ತಿದ್ದಾರೆ. ಅಂಥವರ ಪಕ್ಷದಲ್ಲಿ ನಾವಿದ್ದೀವಿ ಅನ್ನುವಂಥದ್ದೇ ನಮ್ಮೆಲ್ಲರಿಗೆ ಗೌರವ. ನಮಗೆ ಸಿಗದೇ ಇರ್ಬೋದು, ಸಿಕ್ಕಿರ್ಬೋದು, ಆದರೆ ಅಂಥ ಒಂದು ಪಕ್ಷದಲ್ಲಿ ನಾವು ಇದ್ದೀವಿ ಅನ್ನುವಂಥದ್ದೇ ನಮಗೆ ಗೌರವ ತಂದಿರುವಂಥದ್ದು. ಇವತ್ತು ಸೋಮಶೇಖರ ಭಟ್ರ ನಾವು ಎಸ್ ಆಚಾರ್ಯನ ನಾವು ನೆನಪು ಮಾಡ್ಕೋಬೇಕು. ಇವತ್ತು ಉಡುಪಿಯ ನಗರಸಭೆ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅಡ್ವಾಣಿ ಅವರು, ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಯಾವುದಾದ್ರೂ ಒಂದು ನಗರಸಭೆಯ ಸ್ಥಳೀಯ ಸಂಸ್ಥೆಯ ಉದಾಹರಣೆ ಕೊಟ್ಟಿದ್ರೆ ಅದು ನಮ್ಮ ಉಡುಪಿಯ ಒಂದು ನಗರಸಭೆಯ ಬಗ್ಗೆ ಹಿಂದಿನಿಂದ ಕೊಡ್ತಾ ಬಂದರು. ಅವರ ಇಂಥ ಹಿರಿಯರ ತ್ಯಾಗದ ಕೆಲಸದ ಕಾರಣಕ್ಕಾಗಿ, ಪ್ರಾಮಾಣಿಕವಾಗಿ ಅವರಲ್ಲಿ ಕೆಲಸ ಮಾಡಿರುವಂತಹ ಕಾರಣಕ್ಕಾಗಿ ಉಡುಪಿಗೆ ಆ ಹೆಸರಿದೆ. ಉಡುಪಿ ಕೃಷ್ಣನಿಗೆ ಏನು ಹೆಸರಿದೆಯೋ ಅದೇ ಹೆಸರು ಇವತ್ತು ಬಿಜೆಪಿಗೆ ಕೂಡ ಇಲ್ಲಿ ಅಂತ ಒಳ್ಳೆಯ ಹೆಸರು ದೇಶದಲ್ಲಿದೆ. ನಿಮ್ಮ ಜನಪ್ರತಿನಿಧಿಯಾಗಿ ನಾನು ಕೂಡ ಯಾವ ಹಿರಿಯರು ನಮಗೊಂದು ದಾರಿಯನ್ನು ಹಾಕೊಟ್ಟಿದ್ರು, ನಮ್ಮ ವಿ ಎಸ್ ಆಚಾರ್ಯರು, ಸೋಮಶೇಖರ ಭಟ್ ಅವರು, ಗುಜ್ಜಾಡಿ ಅವರು ಅಥವಾ ನಮ್ಮ ಎಲ್ಲ ಹಿರಿಯರು ಯಾವ ಒಂದು ಮೇಲ್ಪಂಕ್ತಿಯನ್ನು ಹಾಕಿದ್ರು, ಇನ್ನೊಬ್ಬರಿಗೆ ಕೈ ಒಡ್ಡದೇನೆ, ಯಾವುದೇ ಕಾಂಟ್ರಾಕ್ಟರ್ಗೆ ಮಾತಾಡದೇನೆ, ಅವರ ಹತ್ರ ವ್ಯವಹಾರ ಮಾಡ್ಕೊಳ್ಳದೇನೆ, ಪ್ರಾಮಾಣಿಕವಾಗಿ ನೀವು ಕೊಟ್ಟ ಓಟಿಗೆ ಮಾನ ಮರ್ಯಾದೆ ಬರುವಂತೆ ನಾನು ನಡ್ಕೊಂಡಿದ್ದೇನೆ ಅನ್ನುವಂಥ ಹೆಮ್ಮೆ ಕೂಡ ನನಗಿದೆ. ಯಾರನ್ನೂ ನಾನು ಮಾತಾಡಿಸಿಲ್ಲ, ಯಾರ ಹತ್ರನೂ ನಾನು ಯಾವುದೇ ಒಂದು ಚಹಾ ಕೂಡ ಕುಡಿಯುವಂಥದ್ದು ಮಾಡಿಲ್ಲ. ಅದಕ್ಕಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನನ್ನ ರಾಜಕಾರಣವನ್ನು ನಾನು ಇಷ್ಟು ವರ್ಷದಲ್ಲಿ ಮಾಡ್ತಾ ಬಂದಿದ್ದೀನಿ, ಉಡುಪಿಯಲ್ಲಿ ನಾನು ಮಾಡಿದ್ದೀನಿ. ಅದಕ್ಕಾಗಿ ಇವತ್ತು ನಮಗೆ ನಿಮ್ಮೆಲ್ಲ ಕಾರ್ಯಕರ್ತರ ಶ್ರಮದಿಂದ, ನೀವೆಲ್ಲರೂ ದುಡ್ಡಿರುವ ಕಾರಣಕ್ಕಾಗಿ ನಾನು ಈ ಜಿಲ್ಲೆಯವಳಲ್ಲ, ಆದರೂ ಕೂಡ ಬೆಂಗಳೂರಿನ ಜನ ಯಶವಂತಪುರದಲ್ಲಿ ಗೆಲ್ಲಿಸಿದ್ರು, ಇಲ್ಲಿಯ ಜನ ನಾನು ಇಲ್ಲಿ ಅಲ್ಲ ಅಂತಂದ್ರು ನನ್ನನ್ನು ನೀವು 2 ಸಾರಿ ಗೆಲ್ಲಿಸಿದಿರಿ. ನಾನಿವತ್ತು ದೇಶದಲ್ಲಿ ಗುರುತಿಸಿಕೊಂಡಿದ್ರೆ ಕೃಷಿ ಇಲಾಖೆ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇಲಾಖೆ ನನಗೆ ಸಿಕ್ಕಿದೆ. ಅದು ನೀವೆಲ್ಲರೂ ಕೆಲಸ ಮಾಡಿ ನನ್ನನ್ನು ಗೆಲ್ಲಿಸಿದ ಕಾರಣಕ್ಕಾಗಿ ಮೋದಿಯವರು ನನ್ನನ್ನು ಗುರುತು ಮಾಡಿ ಕೆಲಸದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸಿ ಈ ಒಂದು ಕಾರ್ಯಾಲಯದಲ್ಲಿ ಇದು ಶುಭಾರಂಭ ಆಗಿದೆ. ಈ ಶುಭಾರಂಭ ಆದ ದಿನ ಮತ್ತೊಂದ್ಸರಿ ನಾವು ಮೇ 8ನಲ್ಲಿ ಚುನಾವಣೆಯ ಫಲಿತಾಂಶ ಬರುವಾಗ ನೀವೆಲ್ಲರೂ ಕುಡಿದು ಕುಪ್ಪಳಿಸುವ ರೀತಿಯಲ್ಲಿ ಈಗ